ಹೇ SSLC ಚಾಂಪಿಯನ್ಸ್ ಎಲ್ಲ ಮಸ್ತ್ ಇದೆ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪರಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬೇಸಿಕ್ಸ್ ಏನಿದೆ ಸೊ ಕ್ವಿಕ್ಕಾಗಿ ನೋಡೋಣ. ಆಗಲೇ ವರ್ಡ್ ಪ್ರಾಬ್ಲಮ್ದು ಒಂದು 3 ಮಾರ್ಕ್ಸ್ದು ಪ್ರೀವಿಯಸ್ ಇಯರ್ಸ್ ವರ್ಡ್ ಪ್ರಾಬ್ಲಮ್ಸ್ ಏನೇನಿದೆ ಅಂತೆಲ್ಲ ಒಂದು ವಿಡಿಯೋ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ವರ್ಡ್ ಪ್ರಾಬ್ಲಮ್ಸ್ ಅಂದಾಗ ಇಟ್ಸ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ಸಿಂಪಲ್ ಆಗಿ ಬೇಸಿಕ್ಸ್ ಏನಿದೆ ಪ್ರೀವಿಯಸ್ ಇಯರ್ಸ್ ಅಗೇನ್. ಸೊ ಪ್ರೀವಿಯಸ್ ಇಯರ್ಸ್ದು ಕ್ವಿಕ್ಕಾಗಿ ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದಿದ ತಕ್ಷಣ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಸೊ ರೈಟ್ ಸೈಡ್ 0 ಇರಬೇಕು, ಲೆಫ್ಟ್ ಸೈಡ್ ಬೇರೆ ಈಕ್ವೇಷನ್ಸ್ ಅಂದರೆ ಬೇರೆ ಟರ್ಮ್ಸ್ ಎಲ್ಲ ಇರಬೇಕು. ಸೊ ಅವರು ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ 2x² ಈಸ್ ಈಕ್ವಲ್ ಟು x - 7. ಸೊ ಎವ್ರಿಥಿಂಗ್ ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್. ಸೊ 2x² ಲೆಫ್ಟ್ ಸೈಡ್ ಇದೆ, ಬಟ್ ಇಲ್ಲಿ ರೈಟ್ ಸೈಡು -7 ಇದೆ. ಸೊ ಅಲ್ಲ 2x² ಓಕೆ ಎವ್ರಿಥಿಂಗ್ ಈಸ್ ಆನ್ ದ ಲೆಫ್ಟ್ ಸೈಡ್. ಬಟ್ ಲೆಫ್ಟ್ ಸೈಡ್ ನೋಡಿದ್ರೆ ಅಂದರೆ ರೈಟ್ ಸೈಡ್ ಇಲ್ಲಿ x - 7 ಇದೆ. ಇದು ಲೆಫ್ಟ್ ಸೈಡ್ ಬಂತು ಅಂದರೆ -x + 7. ಸೊ ಪ್ಲಸ್ ಎಕ್ಸ್ ಅಲ್ಲ -x + 7 ಎಸ್. ಸೊ ನೀವು ಥರ್ಡ್ ಆಪ್ಷನ್ ನೋಡ್ಬೇಕಾಗಿಲ್ಲ, ಅಲ್ಲಿ +x ಇದೆ, ಆಗಲ್ಲ. ಸೊ ರೂಟ್ಸ್ ಆಫ್ ದ ಈಕ್ವೇಷನ್ ಸಿಂಪಲ್. ತುಂಬ ಕಾಂಪ್ಲಿಕೇಟೆಡ್ 1 ಮಾರ್ಕ್ಸ್ ಕೇಳ್ತಾರೆ ಅಂತ ಇಲ್ಲ, ತುಂಬ ಅಂದರೆ ತುಂಬ ಕಮ್ಮಿ. ಸೊ 1 ಮಾರ್ಕ್ಸ್ ಏನಿದೆ ಮೋಸ್ಟ್ ಆಫ್ ಇಟ್ ಇಸ್ ಲೈಕ್ ಕೈಂಡ್ ಆಫ್ ಎ ಬೇಸಿಕ್, ಅಥವಾ ಸಿಂಪಲ್ ಆರಾಮಾಗಿ ಸಾಲ್ವ್ ಮಾಡ್ಬೋದು ವಿತೌಟ್ ಎನಿ ಮಚ್ ಟೆನ್ಷನ್. ಬಟ್ ಅಗೇನ್ ಸೊ ಒಂದು ನಿಮ್ಮ ಬ್ಯಾಡ್ ಲಕ್ಕು ಅಥವಾ ತುಂಬ ಕೇಳಿದ್ರು ಅಂದ್ರೂ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಸೊ ಅಂಥ ಒಂದು ಏನು ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಒಂದು ಲೆವೆಲ್ ಆಫ್ ಕ್ವಶನ್ಸ್ ಏನಿದೆ ಅದನ್ನು ಹಾಟ್ಸ್, ಸೊ ಹೈಯರ್ ಆರ್ಡರ್ ಕ್ವಶನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತೀನಿ. ಸೊ ದಟ್ ಇವನ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಸೊ ಈಗ ಸಿಂಪಲ್ ಆಗಿದೆ. ಸೊ ಈ ವ್ಯಾಲ್ಯೂಸ್ ಏನಾಗುತ್ತೆ, ಒಂದು x ಈಸ್ ಈಕ್ವಲ್ ಟು 3x - 3 ಇದು, ಇಲ್ಲಿ +2x + 2 ಈಸ್ ಈಕ್ವಲ್ ಟು 0. ಸೊ x ಈಸ್ ಈಕ್ವಲ್ ಟು -2. ಸೊ ಯಾವುದಿದೆ ನೋಡ್ರಿ, ಇಲ್ಲೇ b ಇದೆ, ಕೆಳಗೆ ಇದೆ. ಸೊ ದಟ್ಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಈಕ್ವೇಷನ್ ಕೊಟ್ಟಿದ್ದಾರೆ, ದೆನ್ ದ ವ್ಯಾಲ್ಯೂ ಆಫ್ x + 1/x. ಸೊ ಫಸ್ಟು x ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಅಗೇನ್ ಅಪ್ಲಿಕೇಶನ್ ಅಂದರೆ ಇದು ಪ್ರಿಪ್ರೇಟರಿ ಕಡೆ, ಬಟ್ ಸ್ಟಿಲ್ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x. ನಾನು ಸಾಲ್ವ್ ಮಾಡೋಕ್ಕೋಗಲ್ಲ, ಬಟ್ ಸಾಲ್ವ್ ಮಾಡಿದ್ರೆ ಅಂದರೆ ವಿಲ್ ಗೆಟ್ x ಈಸ್ ಈಕ್ವಲ್ ಟು 1. ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ, x ವ್ಯಾಲ್ಯೂ 1 ಹಾಕಿದ್ರೆ ಅಂದರೆ 1 - 2 + 1 ಸೊ ಈಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಬಂತು. ಸೊ ಅದನ್ನ ಇಲ್ಲಿ ಹಾಕ್ತೀರಾ. ಸೊ ಏನಾಯಿತು, x + 1/x. ಸೊ x ಈಸ್ ಈಕ್ವಲ್ ಟು 1. ಸೊ 1 + 1/1. ಸೊ ಎಷ್ಟಾಯಿತು, 2. ಸೊ ಆಪ್ಷನ್ ಸಿ. ನೆಕ್ಸ್ಟು, ಇಫ್ ಒನ್ ಆಫ್ ದ ರೂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ 2. ಸೊ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಸೊ 2x² + ax + 6 ಈಸ್ ಈಕ್ವಲ್ ಟು 0. ಇದ್ರದ್ದು ಒಂದು ರೂಟ್ ಏನಿದೆ 2 ಇದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಆಬ್ವಿಯಸ್ಲಿ ಒಂದು ರೂಟ್ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಇಲ್ಲಿ ಏನೋ ಒಂದು ಅನ್ನೋನ್ ಟರ್ಮ್ ಇರುತ್ತೆ. ಸೊ ಅದ್ರ ವ್ಯಾಲ್ಯೂ ಫೈಂಡ್ ಮಾಡಬೇಕಾಗತ್ತೆ. ಸೊ ಏನು ಮಾಡ್ತೀರಾ, 2 x ಒನ್ ಆಫ್ ದ ರೂಟ್ ಇಸ್ 2. ಸೊ x ಜಾಗದಲ್ಲಿ ಏನಾಗ್ತೀರಾ 2. ಸೊ 2² + a × 2 + 6 ಈಸ್ ಈಕ್ವಲ್ ಟು 0. ಸೊ 2², 2 2s are 4, 4 2s are 8 ಪ್ಲಸ್ 2a + 6 ಈಸ್ ಈಕ್ವಲ್ ಟು 0. ಸೊ 8 + 6 14 ಆಯಿತು. 14 ರೈಟ್ ಸೈಡ್ ಹೋಯಿತು ಅಂದರೆ 2a ಈಸ್ ಈಕ್ವಲ್ ಟು -14, a ಈಸ್ ಈಕ್ವಲ್ ಟು ಓಕೆ a ಈಸ್ ಈಕ್ವಲ್ ಟು -7. ಸೊ ಇಲ್ಲಿದೆ ಆಪ್ಷನ್ ಸಿ ಆಯ್ತಲ್ಲ. ಸೊ ಒನ್ ಆಫ್ ದ ರೂಟ್ಸ್ ಕೊಟ್ಟರು ಅಂದರೆ ಆ ಎಕ್ಸ್ ವ್ಯಾಲ್ಯೂನ್ ಜಾಗದಲ್ಲಿ ಹಾಕಬೇಕು. ದಟ್ಸ್ ಇಟ್. ಸೊ ಫೈಂಡ್ ದ ರೂಟ್ಸ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ -b ± ಸ್ಕ್ವೇರ್ ರೂಟ್ ಆಫ್ b² - 4ac ಈಸ್ ಈಕ್ವಲ್ ಟು 0. ಸೊ ಹಾಕ್ತೀರಾ ಅಂದರೆ ಸೊ x ಈಸ್ ಈಕ್ವಲ್ ಟು ಏನಾಯಿತು, -b ± ಸ್ಕ್ವೇರ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. ಸೊ ಹಾಕ್ರಿ. ಸೊ ಇಲ್ಲಿ b ಓಕೆ ಇಲ್ಲೇ ಬರೆದು ಬಿಡ್ತೀನಿ. ಸೊ b ವ್ಯಾಲ್ಯೂ ಅಥವಾ ಓಕೆ ಫಸ್ಟು ಬರೀರಿ ಅಗೇನ್, a ಈಸ್ ಈಕ್ವಲ್ ಟು ಏನು, b ಈಸ್ ಈಕ್ವಲ್ ಟು ಏನು, c ಈಸ್ ಈಕ್ವಲ್ ಟು ಏನು. ಸೊ ಒಂದು ಮಾಡೆಲ್ ಪೇಪರು ತೋರಿಸಿದೆ, ಅದರಲ್ಲೂ ಬರೆದಿದ್ದಾರೆ a ಈಸ್ ಈಕ್ವಲ್ ಟು 1. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ b 5, c ಈಸ್ ಈಕ್ವಲ್ ಟು 2. ಇಲ್ಲಿ ನಿಮಗೆ ಈಕ್ವೇಷನ್ ಹಾಕೋದಕ್ಕೂ ಇಟ್ ವುಡ್ ಬಿ ಈಸಿ ಫಾರ್ ಯು. ಸೊ b ಈಸ್ ಈಕ್ವಲ್ ಟು -5. ಸೊ -5 ± ಸ್ಕ್ವೇರ್ ರೂಟ್ ಆಫ್ b² ಅಗೇನ್ 5² - 4. what is the value of a? 1 c 2. 1 into 2 divided by 2a. So value of a is 1. So -5 ± square root of b² ಅಂದರೆ 25. 25 - 4 2s are 8. So 25 - 8 ಅಂದರೆ 17 divided by 2a ಅಂದರೆ 2. ಸೊ ಇದೆ ವ್ಯಾಲ್ಯೂಸು.
ಎರಡು ಬರಿಬೇಕು, ಬೇಕಿದ್ರಲ್ಲ ಎರಡು ಬರಿಬೇಕು. ಸೊ 1 is -5 minus square root of 17 divided by 2. ಇನ್ನೊಂದು ವ್ಯಾಲ್ಯೂ ಏನಾಗುತ್ತೆ, -5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 17 ಡಿವೈಡ್ ಬೈ 2. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಸೊ ಎರಡು ಸಪ್ರೇಟ್ ಬರೀರಿ. ಓಕೆ, ನೆಕ್ಸ್ಟ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಅಗೇನ್ ಕೆ ಈಸ್ ಅನ್ನೋನ್, ಹ್ಯಾವ್ ಈಕ್ವಲ್ ರೂಟ್ಸ್. ಈಕ್ವಲ್ ರೂಟ್ಸ್ ಯಾವಾಗ ಆಗುತ್ತೆ, ವೆನ್ ಡಿಸ್ಕ್ರಿಮಿನೆಂಟ್ ಇಸ್ 0. ಸೊ ವಾಟ್ ಈಸ್ ಡಿಸ್ಕ್ರಿಮಿನೆಂಟ್, ಡೆಲ್ಟಾ. ಸೊ ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಡಿಸ್ಕ್ರಿಮಿನೆಂಟ್ ಈಕ್ವಲ್ ರೂಟ್ಸ್ ಅಂತ ಯಾವಾಗ ಆಗುತ್ತೆ, ದಿಸ್ ಮಸ್ಟ್ ಬಿ ಈಕ್ವಲ್ ಟು 0. ಈಕ್ವಲ್ ರೂಟ್ಸ್ ಆಯಿತು ಅಂದರೆ. ಅದೇ ಇಮ್ಯಾಜಿನರಿ ಆಯಿತು ಅಂದರೆ ಏನಾಗುತ್ತೆ, ಡಿಸ್ಕ್ರಿಮಿನೆಂಟ್ ವಿಲ್ ಬಿ ಲೆಸ್ ದೆನ್ 0. ಅನ್ಈಕ್ವಲ್ ರೂಟ್ಸು ಅಂಡ್ ಪಾಸಿಟಿವ್ ಅಂದರೆ ಏನಾಯಿತು, ಡಿಸ್ಕ್ರಿಮಿನೆಂಟ್ ವಿಲ್ ಬಿ ಗ್ರೇಟರ್ ದೆನ್ 0, ನಾಟ್ ಈಕ್ವಲ್ ಟು 0. ಈಕ್ವಲ್ ಟು 0 ಆದಾಗ ಈಕ್ವಲ್ ರೂಟ್ಸು. ಸೊ ಅಗೇನ್ ಇಲ್ಲಿ ಬರೀರಿ. ಸೊ ಎ ಬಿ ಸಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, ಕೆ, ಬಿ 6, ಸಿ 1. ಸೊ ಈ ಇಕ್ವೇಷನಲ್ಲಿ ಹಾಕೋದಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ಬಿ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಮೈನಸ್ 4ac, a is k, c is 1. So 4 into k into 1. So this is equal to 0. 6 square ಅಂದರೆ 36 minus 4k is equal to 0. So 36 right left side ಇರಲಿ, 4k. So k is equal to 9. ಮುಗಿತಲ್ಲ. ನೆಕ್ಸ್ಟು, ಸೊ ಇದು ಕ್ವಶನ್ಸ್ ಏನಿದೆ ನಾನು ತೊಗೊಂಡಿರೋದು ಸಮ್ ಆಫ್ ಕೈಂಡ್ ಆಫ್ ನಾಟ್ ಡೈರೆಕ್ಟ್ ಅಲ್ಲ, ಔಟ್ ಆಫ್ ಆಲ್ ದ PYQs. ಸೊ ಸಮ್ ವಿಚ್ ಐ ಫೆಲ್ಟ್ ಓಕೆ, ಸಮಥಿಂಗ್ ವಿಚ್ ಇಸ್ ಟ್ರಿಕಿ ಆರ್ ಸಮಥಿಂಗ್ ವಿಚ್ ಇಸ್ ನಾಟ್ ಕೈಂಡ್ ಆಫ್ ಡೈರೆಕ್ಟ್. ಅಂದರೆ ಈ ಕ್ವಾಡ್ರಾಟಿಕ್ ಫಾರ್ಮುಲಾ ಒಂದು ನೋಡಿದ್ರಿ, ಸೊ ಅದೇ ರೀತಿ ಸಾಕಷ್ಟು ಸಲ ಕೇಳಿದ್ದಾರೆ. ಅದೇ ರೀತಿ ಯಾವ್ಯಾವ ಥರ ಕ್ವಶನ್ಸು, ಸಮಥಿಂಗ್ ವಿಚ್ ಇಸ್ ಅದೇ ಲೈಕ್ ಆ್ಯಸ್ ಐ ಟೋಲ್ಡ್ ಕೈಂಡ್ ಆಫ್, ಈಗ ನೋಡ್ರಿ ಇಲ್ಲಿ ಇಷ್ಟು ದೊಡ್ಡ ಈಕ್ವೇಷನ್ ಕೊಟ್ಟಿದ್ದಾರೆ. ಅಗೇನ್ ಹ್ಯಾವ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಟು ಸಾಲ್ವ್ ದಿಸ್ ಯು ಹ್ಯಾವ್ ಟು ನೋ ಸಮಥಿಂಗ್ ಎಲ್ಸ್. ಇದರಲ್ಲಿ ಏನು, ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಏನು ಬರುತ್ತೆ, ಫಾರ್ಮುಲಾ ಯಾವುದು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಅಂದರೆ 3 ಇರೋದು. ಸಿಂಪಲಾಗಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಲ್ಲ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್, ಯಾಕಂದರೆ ಇಲ್ಲಿ 3 ಅನ್ನೋನ್ಸ್ ಇದೆ. ನೋಡೋಣ ಬರೀ ಹೆಂಗೆ ಸಾಲ್ವ್ ಮಾಡೋದು ಅಂತ. ಹ್ಯಾವ್ ಈಕ್ವಲ್ ರೂಟ್ಸ್, ಸೇಮ್ ಹಿಂದೆ ಹೇಳೋದಲ್ಲ. ಸೊ ಡೆಲ್ಟಾ, ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಈಕ್ವಲ್ ರೂಟ್ಸ್ ಯಾವಾಗ ಆಗುತ್ತೆ, ವೆನ್ ಡೆಲ್ಟಾ ದಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ, ಇಲ್ಲೇ ಹಾಕ್ಬಿಡ್ತೀನಿ ಬಿಕಾಸ್ ದಿಸ್ ಇಸ್ ಕ್ವೈಟ್ ಬಿಗ್, ದೊಡ್ಡದು ಬರುತ್ತೆ. ಸೊ ವಾಟ್ ಈಸ್ ಬಿ, ಅಗೇನ್ ಇಲ್ಲಿ ಎ ಬಿ ಸಿ 3 ಇದೆ ಅಂತ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಓಕೆ ಇಲ್ಲೇ ಬರಿತೀನಿ ನೋಡ್ರಿ. ಸೊ ದಿಸ್ ಈಸ್ ಎ, ದಿಸ್ ಪರ್ಟಿಕ್ಯುಲರ್ ಈಸ್ ಬಿ, ದಿಸ್ ಈಸ್ ಸಿ. ಹಾಗೆ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ, ಯಾಕಂದರೆ ಇಲ್ಲಿ ಮತ್ತೆ ಎ ಬಿ ಸಿ ಅಂತ ಕೊಟ್ಟಾರೆ, ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಈಗ ಬಿ ಸ್ಕ್ವೇರ್ ಅಂದರೆ ವಿಚ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ 4ac. ವಾಟ್ ಈಸ್ ಎ ಮೈನಸ್ ಬಿ, ವಾಟ್ ಈಸ್ ಸಿ ಮೈನಸ್ ಎ. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಿರಿ. ಸೊ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc. ಸಿಮಿಲರ್ಲಿ ಇಲ್ಲಿ -4 ಹೊರಗೆ ಇಡ್ತೇನೆ. ಸೊ ಎ ಇಂಟು ಸಿ ac, ಎ ಇಂಟು ಮೈನಸ್ ಎ ಮೈನಸ್ ಎ ಸ್ಕ್ವೇರ್, ಮೈನಸ್ ಬಿ ಇಂಟು ಸಿ ಮೈನಸ್ ಬಿ ಸಿ, ಮೈನಸ್ ಬಿ ಇಂಟು ಮೈನಸ್ ಎ ಪ್ಲಸ್ ಎ ಬಿ. ಸೊ ದಿಸ್ ಈಸ್ ಈಕ್ವಲ್ ಟು 0. ಈಗ ಏನಾಯಿತು, ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc ಮೈನಸ್ 4ac ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಸೊ 4a ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4bc ಮೈನಸ್ 4 ಇಂಟು ಪ್ಲಸ್ ಎ ಬಿ ಮೈನಸ್ 4ab. ದಿಸ್ ಈಸ್ ಈಕ್ವಲ್ ಟು 0. ಸೊ ಈಗ ಸ್ಕ್ವೇರ್ ಇರೋದೆಲ್ಲ ಒಂದು ಕಡೆ ತೊಗೊತೀನಿ. 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ನೆಕ್ಸ್ಟ್ ಏನಾಯಿತು, ಮೈನಸ್ 2bc ಇಲ್ಲೇನು ಇದೆಯಾ, ಇಲ್ಲಿ ಪ್ಲಸ್ 4bc ಇದೆ. ಸೊ ಮೈನಸ್ 2bc ಪ್ಲಸ್ 4bc ಅಂದರೆ ಪ್ಲಸ್ 2bc. ನೆಕ್ಸ್ಟ್ ಎ ಸಿ ಇದೆ, ಮೈನಸ್ ಎ ಬಿ ಇದೆ, ಹಂಗೆ ಬರೀರಿ. ಮೈನಸ್ 4ac ಮೈನಸ್ 4ab, ಯಾಕಂದರೆ ಬೇರೆ ಏನೂ ಇಲ್ಲ. 3 ಅನ್ನೋನ್ಸ್ ಇದೆ ಆ್ಯಂಡ್ ಅಗೇನ್ ಇಲ್ಲಿ ಸ್ಕ್ವೇರ್ ಇದೆ. ಸೊ ದಿಸ್ ಇಸ್ ದ ರೀಸನ್ ಯು ಹ್ಯಾವ್ ಟು ನೋ. 9th ಐಡೆಂಟಿಟೀಸ್ ಓದಿದ್ದೀರಾ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2xz ಅಂತ. ಸೊ ಅದನ್ನಿಲ್ಲಿ ಅಪ್ಲೈ ಮಾಡಬೇಕು.
ಸೊ ಹೆಂಗೆ ಅಪ್ಲೈ ಮಾಡಬೇಕು? ಸಿಂಪಲ್, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನು ಪ್ರೂವ್ ಇದೆ ಅದಕ್ಕೆ ಲೋ ರಿಲೇಟೆಡ್ ಆಗಿರುತ್ತೆ ಅಂದ್ಕೊಟ್ರೆ ಅಷ್ಟೇ. 4a² ಇದೆಯಾ? ಸೊ 4a² ಯಾವಾಗ ಬರುತ್ತೆ? 2a ಹೋಲ್ ಸ್ಕ್ವೇರ್ ಆದಾಗ. ಓಕೆ, ಸೊ 4a² ಏನಂತ ಬರಿಬೋದು? 2a ಹೋಲ್ ಸ್ಕ್ವೇರ್. ಸೊ 2a. ಆ್ಯಂಡ್ ಅಗೇನ್ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ಸು ಎಲ್ಲಿಗೆ ಹಾಕಬೇಕು ಗೊತ್ತಾಗಲ್ಲ, ನೋ ಟೆನ್ಷನ್. ಸೊ ದಿಸ್ ಈಸ್ ಈಕ್ವಲ್ ಟು 0 ಇದೆ. ಸೊ ಒಂದು ಬಿ, ಯಾಕಂದರೆ b² ಅಂದರೆ ಬಿನೇ ಇರುತ್ತೆ. c² ಅಂದರೆ ಸಿ, ಕಾನ್ಸ್ಟೆಂಟು 1 ಅಂದರೆ ಕೋಎಫಿಷಿಯೆಂಟು 1 ಇರುತ್ತೆ. ಸೊ ಇಲ್ಲಿ ಮೈನಸ್ ಎಲ್ಲ ಹಾಕಬೇಕು, ಇಲ್ಲಾದರೂ ಯಾವುದ್ರಲ್ಲಿ ಹಾಕಬೇಕು ಅಂತ ಚೆಕ್ ಮಾಡಬೇಕು ಅಂದರೆ ಅಗೇನ್ ಸಿ, ಬಿ ಸಿ ಇದ್ದಾಗ ಪ್ಲಸ್ ಇದೆ. ಸೊ ಇಟ್ ಮೀನ್ಸ್ ದಟ್ ದ ಸೈನ್ಸ್ ಆಫ್ ಬಿ ಆ್ಯಂಡ್ ಸಿ ಆರ್ ಸೇಮ್. ಬಿ ಪ್ಲಸ್ ಇತ್ತು ಅಂದರೆ ಸಿನೂ ಪ್ಲಸ್ಸು, ಬಿ ಮೈನಸ್ ಇತ್ತು ಅಂದರೆ ಸಿನೂ ಮೈನಸ್, ಯಾಕಂದರೆ ಎರಡು ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರುತ್ತೆ. ಅದೇ ಇಲ್ಲಿ ಎ ಇದ್ದಾಗ ನೋಡ್ರಿ, ಎರಡು ಕಡೆ ಎ ಇದೆ, ಒಂದು ಕಡೆ ಸಿ ಇದೆ, ಇನ್ನೊಂದು ಕಡೆ ಬಿ ಇದೆ, ಅವಾಗ ಏನಿದೆ? ಮೈನಸ್ ಇದೆ. ಸೊ ಬಿ ಸಿದು ಏನು ಸೈನ್ ಇರುತ್ತೋ ಎದು ಆಪೋಸಿಟ್ ಇರುತ್ತೆ. ಸೊ ಈಗ ಸಿಂಪಲ್ ಆಗಿ ಬಿ ಸಿ ಪಾಸಿಟಿವ್ ಇದೆ, ನಾನು ಪಾಸಿಟಿವೇ ತೊಗೊಳ್ತೀನಿ, ಆಯಿತು ತೊಗೊಳ್ರಿ. ಸೊ ವಾಟ್ ಡಸ್ ಇಟ್ ಮೀನ್? ಎ ವಿಲ್ ಬಿ ನೆಗೆಟಿವ್, ಯಾಕಂದರೆ ಇಲ್ಲಿ ಎ ಇದ್ದಾಗ ನೆಗೆಟಿವ್ ಇದೆ, ಎ ಇದ್ದಾಗೂ ನೆಗೆಟಿವ್ ಇದೆ. ಸೊ ಎ ಇದ್ದಾಗ ನೆಗೆಟಿವ್ ತೊಗೊಂಡಿರೋ ತೊಗೊಳ್ರಿ. ಸೊ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಈಗ ನಾನು ಸ್ಕ್ವೇರ್ ಬೇಡ, ಯಾಕಂದರೆ ರೈಟ್ ಸೈಡು 0 ಇದೆ, ನಾನು ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊತೀನಿ. ಸೊ ಸ್ಕ್ವೇರ್ ರೂಟ್ ತೊಗೊಂಡಿದ ತಕ್ಷಣ ಏನಾಯಿತು? ಇಲ್ಲೇ ತೊಗೊಂಡ್ಬಿಡ್ತೇನೆ. ಓಕೆ, ಅಥವಾ ಸ್ಕ್ವೇರ್, ಟೇಕಿಂಗ್ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್. ಸೊ ಏನು ಉಳಿತು? -2a + b + c ಈಸ್ ಈಕ್ವಲ್ ಟು 0. ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಂಡೆ. 2a ಆ ಕಡೆ ಕಳಿಸ್ರಿ, ಯಾಕಂದರೆ ರೈಟ್ ಸೈಡ್ ಅಲ್ಲಿ ಬೇಕಿರೋದೇನು. ಸೊ 2a ಈಸ್ ಈಕ್ವಲ್ ಟು b + c, ಅಥವಾ b + c. ಓಕೆ, ರೈಟ್ ಸೈಡ್ ಕಳಿಸ್ತೀರಾ? ಸೊ b + c ಈಸ್ ಈಕ್ವಲ್ ಟು 2a. ಅದೇ ಬೇಕಿರೋದು, ಅಂದರೆ ಹಿಂದೆ ಮುಂದೆ ಮಾಡಿಕೊಡ್ರಿ, ಇಟ್ಸ್ ದ ಸೇಮ್. ಸೊ b + c ಈಸ್ ಈಕ್ವಲ್ ಟು 2a ಆರ್ 2a ಈಸ್ ಈಕ್ವಲ್ ಟು b + c, ಹೆನ್ಸ್ ಪ್ರೂವ್ಡ್. ಸೊ ಅಗೇನ್ ಇಲ್ಲಿ ಅಪಾರ್ಟ್ ಫ್ರಮ್ ದ ಬೇಸಿಕ್ ಯು ಹ್ಯಾವ್ ಟು ನೋ 9th ಏನು ಓದಿರ್ತೀರೋ ಅದು ಬೇಕಾಗತ್ತೆ. ಸೊ ಸಾಲ್ವ್ ಫಾರ್ ಎಕ್ಸ್, ಇಷ್ಟು ಉದ್ದ ಕೊಟ್ಟಿದ್ದಾರೆ, ಹೆಂಗೆ ಮಾಡೋದು? ದಟ್ಸ್ ದ ರೀಸನ್. ತುಂಬ ಕಾಂಪ್ಲಿಕೇಟೆಡ್ ಅಂತ ಏನು ತಿಳ್ಕೊಬೇಡ್ರಿ. ದೇರ್ ಆರ್ ಫ್ಯೂ ಕ್ವಶನ್ಸು ಈ ಥರ ಎಲ್ಲ ಪ್ರಿಪೇರ್ ಆದರೆ ನೀವು ಎಕ್ಸಾಮಲ್ಲಿ ಏನೇ ಕೇಳಿದ್ರು ವಿಲ್ ಬಿ ಏಬಲ್ ಟು ಸಾಲ್ವ್. ಅಗೇನ್ ದಿಸ್ ಆರ್ ಪ್ರಿಪ್ರೇಟ್ರಿ. ಸೊ ಪ್ರಿಪ್ರೇಟ್ರಿಲೇ ಈ ಥರ ಸ್ವಲ್ಪ ಟ್ರಿಕ್ಕಿ ಬೇಸ್ಡ್ ಕ್ವಶನ್ಸ್ ಕೇಳಿರೋದು. ಬಟ್ ಸ್ಟಿಲ್, ಸೊ ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ದಿಸ್, ಆ್ಯನ್ಯಲ್ ಎಕ್ಸಾಮಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಸೊ ಅಲ್ಲೇ ಕೇಳಿದಾರೆ ಅಂದರೆ ದೇರ್ ಆರ್ ಹೈ ಚಾನ್ಸಸ್ಸಲ್ಲೂ ಕೇಳ್ಬೋದು. ಆ್ಯಂಡ್ ಇಫ್ ಯು ನೋ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಲೆಫ್ಟ್ ಸೈಡ್ ಏನಿದೆ 1/a + b + x, ರೈಟ್ ಸೈಡು 1/a + 1/b + 1/x. ಕಂಡೀಷನ್ ಏನು ಕೊಟ್ಟಿರೋದು? ಯಾವುದು 0 ಅಲ್ಲ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸಿಂಪಲ್, 1/x ಲೆಫ್ಟ್ ಸೈಡ್ ತೊಗೊತೀನಿ, ಯಾಕಂದರೆ ದಟ್ ಈಸ್ ವಾಟ್ ವಿ ವಾಂಟ್ ಟು ಫೈಂಡ್. 1/a + b + x ಲೆಫ್ಟ್ ಸೈಡ್ ಇದೆ. 1/x ಲೆಫ್ಟ್ ಸೈಡ್ ತೊಗೊತೀನಿ, -1/x ಆಯಿತು. ಸೊ ಎ ಬಿ ಅಲ್ಲೇ ಇರಲಿ, 1/a + 1/b. ಸೊ ಇದು ಅಷ್ಟಾದಮೇಲೆ I don't have any other option to take apart from LCM. And apart from LCM, I don't have any other option. So go ahead. So a + b + x. This is one term. ಇನ್ನೊಂದು ಟರ್ಮ್ ಏನಿದೆ x. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ x ಅಲ್ಲಿ ಹೋಗುತ್ತೆ, ಮೇಲೆ ಹೋಗುತ್ತೆ, ಮೈನಸ್ ಇದೆ. ಸೊ ಇದು ಮೇಲೆ ಹೋಗುತ್ತೆ. ಸೊ ಈ ಎಂಟೈರ್ ಥಿಂಗು. ಸೊ a + b + x. ಸೊ ಅಗೇನ್ ರೈಟ್ ಸೈಡ್ LCM ಎ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, ಬಿ + ಎ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ಎಕ್ಸ್ ಮೈನಸ್ ಎ ಮೈನಸ್ ಬಿ ಮೈನಸ್ ಎಕ್ಸ್ ಬ್ರ್ಯಾಕೆಟ್ ಓಪನ್ ಮಾಡಿದಾಗ, ಸೊ -x + x ಕ್ಯಾನ್ಸಲ್ ಆಯಿತು. ಸೊ ಮೈನಸ್ ಎ ಕೆಳಗೆ ಏನಿದೆ ಹಂಗೆ ಇರಲಿ, a + b + x ಇಂಟು ಎಕ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲೂ ಸೇಮ್ b + a a + b ಅಂತ ಬರಿತೀನಿ, ಎ ಬಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಮೇಲೇನಿದೆ ಫಸ್ಟ್ ನ್ಯೂಮರೇಟರ್. ಸೊ ಆಲ್ವೇಸ್ ಟ್ರೈ ಟು ಸಾಲ್ವ್ ನ್ಯೂಮರೇಟರ್. ಡಿನಾಮಿನೇಟರ್ನ ಕೆಳಗಿರೋದು ಆದಷ್ಟು ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಟ್ರಿಗ್ನೋಮೆಟ್ರಿಯಲ್ಲೂ ಹೇಳಿದ್ದೇನೆ. ಸೊ ನ್ಯೂಮರೇಟರ್ ಏನಿದೆ a + b ಇದೆ, ಇಲ್ಲಿ -a - b ಇದೆ, ಎರಡು ಸೈನ್ ಸೇಮು. ಸೊ ಇಟ್ ಮೀನ್ಸ್ ದಟ್ ಐ ಕ್ಯಾನ್ ಟೇಕ್ ಮೈನಸ್ ಕಾಮನ್. ಸೊ ಮೈನಸ್ ಕಾಮನ್ ತೆಗೆದಾಗ ಏನಾಗುತ್ತೆ ಇಲ್ಲಿರೋ ನ್ಯೂಮರೇಟರಲ್ಲಿ? ಸೊ ಮೈನಸ್ ಕಾಮನ್ ತೆಗೆದಾಗ a + b ಮೈನಸ್ ಕಾಮನ್ ತೆಗಿತಿದ್ದೀನಿ. ಸೊ ಮೈನಸ್ ಕಾಮನ್ ತೆಗೆದಾಗ ಏನು ಉಳಿತು? ಎ ಉಳಿತು.
ಸೊ ಇಲ್ಲೂ ಮೈನಸ್ ಹೊರಗೋಯ್ತು. ಮೈನಸ್ ಹೊರಗೋಗಿದ ತಕ್ಷಣ ಏನು ಉಳಿತು? ಪ್ಲಸ್ ಬಿ. ಯಾಕಂದರೆ ಇದು ಸಿಂಪ್ಲಿಫೈ ಮಾಡಿರಿ, ನಿಮ್ಗೆ ಸೇಮ್ ಇದೇ ಬರುತ್ತೆ. ಡಿವೈಡೆಡ್ ಬೈ, ಸೊ ಎಲ್ ಸಿ ಎಮ್ ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಏನಿದೆ ಇದೇ ಇರೋದು. ಓಕೆ, ಇಲ್ಲೇ ಹಾಕ್ತೀನಿ ನೋಡಿ, ತೊಗೊಳ್ರಿ. ಸೊ ಇಲ್ಲೇ ಏನಾಯಿತು? ಎ ಪ್ಲಸ್ ಬಿ ಕ್ಯಾನ್ಸಲ್ ಆಯಿತು. ಸೊ ಎಲ್ ಸಿ ಎಮ್ ಉಳಿದಿದೆ, ಪ್ಲಸ್ ಇಲ್ಲಿ -1 ಇದೆ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಸೊ ಇದು ಮೇಲೆ ಹೋಗುತ್ತೆ. ಸೊ ಎ ಬಿ ಮೇಲೋಯ್ತು ಅಂದರೆ ಇಲ್ಲಿ -1 ಇದೆ. ಸೊ ಎ ಬಿ ಮೇಲೋಯ್ದ್ರೆ ಏನಾಗುತ್ತೆ? ಮೈನಸ್ ಎ ಬಿ ಮೇಲೋಯ್ತು. ನೆಕ್ಸ್ಟು ಈ ಕಂಪ್ಲೀಟ್ ಎ ಪ್ಲಸ್ ಬಿ ಪ್ಲಸ್ ಎಕ್ಸ್, ಓಕೆ ಇನ್ನೊಂದು ಎಕ್ಸ್ ಇದೆಲ್ಲ ಇಲ್ಲಿ. ಸೊ ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್, ಇನ್ನೊಂದು ಎಕ್ಸ್ ಇದೆ. ಸೊ ಇದು ಕಂಪ್ಲೀಟ್ ಮೇಲೆ ಹೋಗುತ್ತೆ, ಇಲ್ಲಿ 1 ಇದೆ, ಸೊ 1 ಮಲ್ಟಿಪ್ಲೈ ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಎಕ್ಸ್ ಹೋಲ್ ಇಂಟು ಎಕ್ಸ್ ನೋಡ್ರಿ ಇಲ್ಲಿ. ಸೊ ಲೆಫ್ಟ್ ಸೈಡು 1 ಇದೆ. ಸೊ ಇದು ಅಷ್ಟು ಮೇಲೆ ಹೋದಾಗ 1 ಏನು ಚೇಂಜ್ ಆಗಿಲ್ಲ. ಇಲ್ಲಿ ಏನಿದೆ ಸೀದಾ ಮೇಲೆ ಬಂತು. ಎ ಬಿ ಇಲ್ಲಿ ಮೇಲೆ ಹೋದಾಗ ಇಲ್ಲಿ -1 ಇದೆ, ಯಾಕಂದರೆ ಎ ಪ್ಲಸ್ ಬಿ ಅಷ್ಟೇ ಕ್ಯಾನ್ಸಲ್ ಆಗಿದ್ದು, ಮೈನಸ್ ಹಂಗೆ ಉಳಿತು. ಸೊ ಮೈನಸ್ ಎ ಬಿ. ಸೊ ಇದನ್ನು ಸಾಲ್ವ್ ಮಾಡಿರಿ ಈಗ. ಸೊ ಏನಾಗುತ್ತೆ? ಎ ಎಕ್ಸ್ ನೆಕ್ಸ್ಟು ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಬಿನ ರೈಟ್ ಸೈಡ್ ತೊಗೊತೀನಿ, ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು 0. ಸೊ ರಿಅರೇಂಜ್ ಮಾಡ್ಕೊತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು 0. ಈಗ ಸಿಂಪಲ್ ಎಕ್ಸ್, ಈ ಎರಡರಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ತೆಗಿತೀನಿ, ಡಿವೈಡೆಡ್ ಬೈ, ಓಕೆ ಎಲ್ಲ ಕಲರು. ಸೊ ಇದರಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ತೆಗೆದ್ರೆ ಏನು ಉಳಿತು? ಎಕ್ಸ್ ಉಳಿತು. ಇದರಲ್ಲಿ ಎಕ್ಸ್ ಹೋಯ್ತು ಅಂದರೆ ಏನು ಉಳಿತು? ಎ. ಸೊ ಇದನ್ನೇ ಇನ್ನೊಂದ್ಸಲ ಬರೀತೀನಿ, ಸೇಮ್ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು. ಎಕ್ಸ್ ಪ್ಲಸ್ ಎ, ಇಲ್ಲೇನು ಬರೋದೋ ಅದನ್ನೇ ಇನ್ನೊಂದ್ಸಲ ಬರೆದೆ. ಇಲ್ಲೇನಿದೆ? ಬಿ ಎಕ್ಸ್ಟ್ರಾ ಇದೆ, ಬಿ. ಸೊ ಬಿ ಎಕ್ಸ್, ಬಿ ಇಂಟು ಎಕ್ಸ್ ಬಿ ಎಕ್ಸ್, ಬಿ ಇಂಟು ಎ ಬಿ ಆಯ್ತಲ್ಲ. ಸೊ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಸೊ ಫೈನಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ. ಯಾಕಂದರೆ ಇಲ್ಲಿ ಮೈನಸ್ ಬಿ ಬರುತ್ತೆ, ಇಲ್ಲಿ ಮೈನಸ್ ಎ ಬರುತ್ತೆ. ಸೊ ದೋಸ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಅವ್ರು ಕೇಳಿರೋದು ಸಾಲ್ವ್ ಫಾರ್ ಎಕ್ಸ್. ಸೊ ಫೈನಲಿ ವಾಟ್ ಡಿಡ್ ಯು ಗೆಟ್? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ. ಸೊ ದಿಸ್ ಆರ್ ದ ವ್ಯಾಲ್ಯೂಸ್ ಇದಲ್ಲ. ಸೊ ಅಷ್ಟು ಉದ್ದ ಇದ್ರೂ ಅಷ್ಟು ದೊಡ್ಡದಿದ್ರು ದೆರ್ ಇಸ್ ನೋ ಚಿಂತೆ ಬಿಡಿ. ಓಕೆ, ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಬೈ ಮೆಥಡ್ ಆಫ್ ಕಂಪ್ಲೀಟಿಂಗ್ ಸ್ಕ್ವೇರ್. ಸೊ ಕಂಪ್ಲೀಟಿಂಗ್ ಸ್ಕ್ವೇರ್ ಅಗೇನ್ ಇದೇ ಯಾಕೆ ತೊಗೊಂಡೆ ಅಂದರೆ, ಇಫ್ ಯು ಲುಕ್ ಅಟ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಟ್ ಈಸ್ 5 ವಿಚ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಇತ್ತು ಅಥವಾ ಸಿಂಪಲಾಗಿ 1 ಇತ್ತು ಅಂದರೆ ಹೆಂಗಾದರೂ ಮಾಡ್ತೀರಾ. ಸೊ ಇದನ್ನೇ ಫಾಸ್ಟಾಗಿ ಕ್ವಿಕ್ಕಾಗಿ ಹೆಂಗೆ ಮಾಡೋದು. ಸೊ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂದಾಗ ಓಕೆ ಈಕ್ವೇಷನ್ ಬರೀತೀನಿ. 5x ಸ್ಕ್ವೇರ್ ಮೈನಸ್ 6x ಮೈನಸ್ 2 ಇಸ್ ಈಕ್ವಲ್ ಟು 0. ದಿಸ್ ಇಸ್ ನಾಟ್ 5x ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಮಲ್ಟಿಪ್ಲೈ ಬೈ ದ ಸೇಮ್ ನಂಬರ್. ದ ಹೋಲ್ ಈಕ್ವೇಷನ್ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿರಿ. ಸೊ ವಾಟ್ ವಿಲ್ ಯು ಗೆಟ್? ಸೊ ಮಲ್ಟಿಪ್ಲೈ ಮಾಡಿದಾಗ 5 ಹೋಲ್ ಈಕ್ವೇಷನ್ 5ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನು ಬಂತು? 25x ಸ್ಕ್ವೇರ್. ಇದು 5ಇಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 30x, ಇದು 5ಇಂದ ಮೈನಸ್ 10 ಇಸ್ ಈಕ್ವಲ್ ಟು ರೈಟ್ ಸೈಡು 5ಇಂದ. ಸೊ 0 ಇಂಟು 5 0ನೇ. ಸೊ ಇಷ್ಟು ಬಂತಲ್ಲ. ಈಗ ಸಿಂಪಲ್ಲಾಗಿ ಅಗೇನ್ 25x ಸ್ಕ್ವೇರ್ ಗೊತ್ತು, ಸ್ಕ್ವೇರ್ ರೂಟ್ ಆಫ್ 5, ಸಾರಿ ಇಟ್ ಈಸ್ ಸ್ಕ್ವೇರ್ ಆಫ್ 5. ಸೊ ಏನಾಗುತ್ತೆ? 5x ಹೋಲ್ ಸ್ಕ್ವೇರ್. ಸೊ 25x ಸ್ಕ್ವೇರ್ನ 5x ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ನೆಕ್ಸ್ಟು ಮೈನಸ್ 2 ಇಂಟು ಎ ಬಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? 5x ತಾನೆ. ಸೊ ಒಂದರದ್ದು 5x ಗೊತ್ತು, ಸೊ ಇನ್ನೊಂದು ಗೊತ್ತಿಲ್ಲ. ನೋಡ್ಬರಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನಿಮಗೆ 30 ಬೇಕು. ಇಲ್ಲಿ ಎಷ್ಟಾಯಿತು? ಇದ್ರ ಎರಡು ಮಲ್ಟಿಪ್ಲೈ ಮಾಡಿದಾಗ 2 5 10. ಎಕ್ಸ್ ಇದೆ. ಸೊ ಎಷ್ಟಾಯಿತು? 10x ಆಯಿತು. 30x ಬೇಕು ನಿಮಗೆ, 10x ಆಗಲೇ ಇಲ್ಲಿ ಸಿಕ್ಕಿದೆ. ಇನ್ನು ಎಷ್ಟು ಬೇಕು? 3ಇಂದ ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತೆ. 2 5 10. ಸೊ 10x ಆಯಿತು. 30x ಬೇಕು ಅಂದರೆ ಇನ್ನೂ 3 ಬೇಕು ಮಲ್ಟಿಪ್ಲೈ ಮಾಡಿದಾಗ.
2 5s are 10, 2 5s are 10x into 3 30x ಮೈನಸ್ ಇದೆ ಮುಗಿತಲ್ಲ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? ಇನ್ನೊಂದು ಬ್ರ್ಯಾಕೆಟಲ್ಲಿ 3. ಈ -10 ಏನಿದೆ ಸ್ವಲ್ಪ ದೂರ ಬರೀರಿ. ಈ ಒಳಗಿನ ಬ್ರ್ಯಾಕೆಟಲ್ಲಿ ಏನು ನಂಬರ್ ಬರುತ್ತೋ ಅದರದ್ದು ಸ್ಕ್ವೇರ್ ಪ್ಲಸ್ ಈ ಒಳಗಿನ ಬ್ರ್ಯಾಕೆಟ್, ಸೊ ಸೆಕೆಂಡ್ ಬ್ರ್ಯಾಕೆಟಲ್ಲಿ ಏನು ಬಂತು ಅದ್ರದ್ದು ಸ್ಕ್ವೇರ್ ಪ್ಲಸ್ ಮಾಡಿ. ಅಗೇನ್ ಯು ಹ್ಯಾವ್ ಟು ಸಪ್ರಾಕ್ಟ್, ಯಾಕಂದರೆ ಇಲ್ಲಿ ಪ್ಲಸ್ ಮಾಡಿದ್ರೆ ಸಪ್ರಾಕ್ಟ್ ಮಾಡ್ಬೇಕು ಟು ಈಕ್ವಲ್. ಹೋಲ್ ಈಕ್ವೇಷನ್ಸ್ ಏನೋ ಅಂದರೆ ಲೈಕ್ ಅನ್ಚೇಂಜ್ಡ್ ಆಗಬೇಕು. ಮಲ್ಟಿಪ್ಲೈ ಮಾಡಿದಾಗ ನಾನು ಹೋಲ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದೆ, ಬಟ್ ಆ್ಯಡ್ ಮಾಡಬೇಕಾದ್ರೆ ಲೆಫ್ಟ್ ಒಂದು ಕಡೆ ಆ್ಯಡ್ ಮಾಡಿದ್ರೆ ಇನ್ನೊಂದು ಸಪ್ರಾಕ್ಟ್ ಮಾಡಬೇಕು. ಸೊ ದಿಸ್ ಈಕ್ವಲ್ ಟು 0. ಈ ಒಂದು ಪಾರ್ಟ್ನ ನೀವು ಸಾಲ್ವ್ ಮಾಡಿದಾಗ, ಒಂದು ಪಾರ್ಟ್ನ ಸಾಲ್ವ್ ಮಾಡಿದಾಗ ಇದು ಎ ವಿಚ್ ಇಸ್ 5x, ಮೈನಸ್ ಇದೆ ಸೊ ಮೈನಸ್ ಇದ್ರೆ ಮೈನಸ್ಸು, ಎಲ್ಲ ಪ್ಲಸ್ ಇದ್ರೆ ಪ್ಲಸ್ಸು, ಮುಗೀತು. ಮೈನಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಅಥವಾ -10 -9 -19 ಈಸ್ ಈಕ್ವಲ್ ಟು 0. ಸೊ ಈ -19 ರೈಟ್ ಸೈಡ್ ಹೋಯ್ತು. ಸೊ ದಿಸ್ ಈಸ್ ಈಕ್ವಲ್ ಟು +19. ಸೊ ಈಗ ಸ್ಕ್ವೇರ್ ಇದೆ, ಆಮೇಲೆ ಸ್ಕ್ವೇರ್ ಸಿಂಪ್ಲಿಫೈ ಮಾಡೋದು ಗೊತ್ತು, ಬಟ್ ಸ್ಟಿಲ್. ಸೊ ಏನಾಯಿತು, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್. 5x - 3 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 19. ಅಗೇನ್ ಇಲ್ಲಿ ಸ್ಕ್ವೇರ್ ರೂಟ್ ತೊಗೊಂಡಿರೋದ್ರಿಂದ ಪ್ಲಸ್ ಆರ್ ಮೈನಸ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಈಗ -3ನೂ ರೈಟ್ ಸೈಡ್ ಹೋಯ್ತು ಅಂದರೆ ಎಲ್ಲಿ ಬರೆಯೋಣ, ಇಲ್ಲಿ ಬರಿತೀನಿ ನೋಡ್ರಿ. 5x -3 ರೈಟ್ ಸೈಡ್ ಹೋದಾಗ 5x ಈಸ್ ಈಕ್ವಲ್ ಟು ಪ್ಲಸ್ ಆರ್ -19 ಪ್ಲಸ್ 3, ಅಥವಾ 3 ಫಸ್ಟ್ ಬರಿತೀನಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19. ಯಾಕಂದರೆ -3 ರೈಟ್ ಸೈಡ್ ಹೋದಾಗ +3 ಆಯಿತು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5. ಸೊ ಫೈನಲಿ ದ ವ್ಯಾಲ್ಯೂ ಆಫ್ x, that is the value of x. That's it. In simple, one shot, ಏನು ಕಾನ್ಸೆಪ್ಟ್ಸು, ಬೇರೆ ಮೆಥಡು, ಫ್ಯಾಕ್ಟರೈಸೇಷನ್ನು, ಕಂಪ್ಲೀಟಿಂಗ್ ಸ್ಕ್ವೇರು, ಅಥವಾ ಕೆಲವೊಂದು ಅಪ್ಲಿಕೇಶನ್ ತುಂಬ ತಲೆ ಕೆಡ್ಕೊಳ್ಳೋಂಥ ಪ್ರಾಬ್ಲಮು ಒಂದು 3 ಸಾಲ್ವ್ ಮಾಡಿದ್ದೀನಿ. ಎಷ್ಟು ಪರ್ಫೆಕ್ಟ್ ಆಗಿರಿ. ಆ್ಯಂಡ್ ಅಗೇನ್ ದೇರ್ ಆರ್ ಫ್ಯೂ ಕ್ವಶನ್ಸ್ ಇನ್ನೂ ಏನಾದರೂ ಹಾರ್ಟ್ಸ್ ಅಂತ ಕೇಳ್ಬೋದು ಅಂದರೆ ಅದನ್ನು ಒಂದು ವೀಡಿಯೋ ಮಾಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಎಸ್ಪೆಷಲಿ ವರ್ಡ್ ಪ್ರಾಬ್ಲಮ್ಸ್ ಜೊತೆ ಅದನ್ನು ಸಾಲ್ವ್ ಮಾಡ್ತೀನಿ. ಫಾರ್ ನೌ ದಟ್ಸ್ ಇಟ್. ಇಫ್ ಯು ಲೈಕ್ ದ ಕಂಟೆಂಟ್, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.